गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಪುಣ್ಯಾತ್ಮರೇ, ಮೊದಲಂತೂ ನಾವು ಗ್ರಂಥಗಳಿಂದ ಪರಮಾತ್ಮನನ್ನು ಅರಿಯೋಣ. ಮತ್ತು ನಮಗೆ ಈ ಸಮಸ್ಯೆ ಬರುವುದು ಏನೆಂದರೆ, ಆ ಪರಮಕ್ಷರ ಬ್ರಹ್ಮ ಯಾರು, ಯಾವಾಗ ಅವನು ಲೀಲೆ ಮಾಡಿದನು, ಎಂಥದ್ದು? ಹೇಗೆಂದರೆ, ಈಗ ಎಷ್ಟೆಲ್ಲ ಮಂತ್ರಗಳನ್ನು ವೇದಗಳಿಂದ ತಮಗೆ ಹೇಳಲಾಗಿದೆಯೋ ಅವುಗಳಲ್ಲಿ ಇದರ ವ್ಯಾಖ್ಯಾನ ಮಾಡಲಾಗುತ್ತಿದೆ ಏನೆಂದರೆ, ಇದು ಪರಮಾತ್ಮನ ಮಹಿಮೆಯಾಗಿದೆ ಎಂದು. ಹಾಗಾದರೆ ಅವನು ಯಾರು? ಯಾರನ್ನು ಕಬೀರ್ ದೇವ ಎಂದು ವೇದಗಳು ಹೇಳುತ್ತಿವೆ ಮತ್ತು ಅಲ್ಲಾಹು ಅಕ್ಬರ್ ಎಂದು ಕುರಾನ್ ಏನು ಹೇಳುತ್ತಿದೆ? ಮತ್ತು ಯಾರು 6 ದಿನಗಳಲ್ಲಿ ಸೃಷ್ಟಿರಚನೆ ಮಾಡಿ 7ನೇ ದಿನ ಹೋಗಿ ಗದ್ದುಗೆ ಮೇಲೆ ಕುಳಿತ? ಅವನ್ಯಾರು? ಆ ಪರಮಾತ್ಮ. ಅವನ ಹೆಸರು ಕಬೀರ್ ಎಂದಾಗಿದೆ. ಅದರ ಪ್ರಮಾಣ ಎಲ್ಲಿದೆ? ಯಾರು ನೋಡಿದ್ದಾರೆ? ಹೀಗೆ ಯಾವಾಗ ಈ ಎಲ್ಲ ಕಾನ್ಸೆಪ್ಟ್ಗಳು ನಮಗೆ ಕ್ಲಿಯರ್ ಆಗುವುದೋ, ಸ್ಪಷ್ಟವಾಗುವುದೋ, ಆಗ ನಾವು ಭಕ್ತರಾಗುವೆವು, ನಾವು ಯೋಗವನ್ನು ಪ್ರಾಪ್ತಿಸಿಕೊಳ್ಳುವೆವು. ಆಗ ನಮ್ಮ ಭಕ್ತಿ ಸ್ಟಾರ್ಟ್ ಆಗುವುದು, ಹೊಂದಿಕೆಯಾಗುವುದು. ನಿರ್ಭಯವಾಗಿ ನಿಶ್ಚಿಂತೆಯಿಂದ ನಾವು ಭಕ್ತಿ ಮಾರ್ಗದಲ್ಲಿ ನಡೆಯತೊಡಗುವೆವು. ಗೀತೆಯ ಅಧ್ಯಾಯ ಸಂಖ್ಯೆ 2 ಶ್ಲೋಕ ಸಂಖ್ಯೆ 58ರಲ್ಲಿ ಹೇಳಿದನೆಂದರೆ, ಅರ್ಜುನ, ಯಾವ ಸಮಯದಲ್ಲಿ ನಿನ್ನ ಬುದ್ಧಿ ಬೇರೆ ಬೇರೆ ಪ್ರಕಾರಗಳಿಂದ ಭ್ರಮಿತಗೊಳಿಸುವ ಮಾತುಗಳಿಂದ ಸರಿದು ಒಬ್ಬ ಪರಮಾತ್ಮನಲ್ಲಿ ಸ್ಥಿರ ಆಗುವುದೋ, ಆಗಲೇ ನೀನು ಯೋಗವನ್ನು ಪ್ರಾಪ್ತಿಸುವೆ, ಆಗಲೇ ನೀನು ಭಕ್ತನಾಗುವೆ. ನಿನ್ನ ಭಕ್ತಿ ಸರಿಯಾಗಿ ಸ್ಟಾರ್ಟ್ ಆಗುವುದು, ಮಿಳಿತವಾಗುವುದು. ನೀನು ನಿಜವಾದ ಶ್ರದ್ಧೆಯಿಂದ ತೊಡಗುವೆ. ಆಗ ನಿನಗೆ ಯೋಗ ಅಂದರೆ ಸಾಧನೆ ಪ್ರಾಪ್ತವಾಗುವುದು. ಆಗ ನೀನು ಅದರ ಮೇಲೆ ಸ್ಥಿರವಾಗಬಲ್ಲೆ. ಈಗ ಆ ಪರಮಾತ್ಮ ತನ್ನ ಮಹಿಮೆಯನ್ನು ತಾವೇ ಹೇಳಲು ಬಂದಿದ್ದರು. ಪರಮೇಶ್ವರ ಅನೇಕ ರೂಪ ಧಾರಣೆ ಮಾಡುತ್ತಾನೆ. ಒಂದು ಸಿದ್ಧಿ ಇರುತ್ತದೆ. ಸಿದ್ಧಿ ಧಾರೆ. ಸಾಮಾನ್ಯ ಸಿದ್ಧ ಪುರುಷರು ಪರಮಾತ್ಮನ ಭಕ್ತಿ ಮಾಡಿ ಮತ್ತು ಕೆಲವು ಸಿದ್ಧಿಗಳನ್ನು ಗ್ರಹಣ ಮಾಡಿಕೊಳ್ಳುತ್ತಾರೆ. ತಾತ್ಕಾಲಿಕವಾಗಿ ಚುಂಬಕರಾಗುತ್ತಾರೆ. ಅಯಸ್ಕಾಂತದೊಡನೆ ಲೋಹ ಒಂದೊಮ್ಮೆ ಸ್ವಲ್ಪ ಹೊತ್ತಿನ ತನಕ ಇಡಲ್ಪಟ್ಟಾಗ ಆಗ ಅದು ತಾತ್ಕಾಲಿಕ ಅಯಸ್ಕಾಂತವಾಗುತ್ತದೆ. ಆದರೆ ಕೆಲವು ದಿನಗಳ ಬಳಿಕ ಅದರ ಆ ಅಯಸ್ಕಾಂತೀಯ ಶಕ್ತಿ ಆಟೋಮೆಟಿಕಲಿ ಸಮಾಪ್ತವಾಗುತ್ತದೆ, ಯಾವುದನ್ನು ಆ ಅಯಸ್ಕಾಂತದಿಂದ ಸೆಳೆದುಕೊಂಡದ್ದಾಗಿತ್ತು. ಹೀಗೆ ಸಿದ್ಧಪುರುಷರು ಕೂಡ ಯಾರು ಪರಮಾತ್ಮನ ಭಕ್ತಿಯಿಂದ ಬ್ಯಾಟರಿಯನ್ನು ಸ್ವಲ್ಪ ಚಾರ್ಜ್ ಮಾಡಿಕೊಳ್ಳುತ್ತಾರೋ ಮತ್ತು ಅವರು ಸಿದ್ಧಿಗಳನ್ನು ತೋರಿಸ್ತಾರೆ, ಒಂದರಿಂದ ಅನೇಕವಾಗುವಂತೆ. ಆದರೆ ಕೆಲವು ದಿನಗಳ ಬಳಿಕ ಅವರ ಆ ಸಿದ್ಧಿ ಸಮಾಪ್ತಿಯಾಗುತ್ತದೆ ಮತ್ತವರು ಅಂತ್ಯದಲ್ಲಿ ಒಬ್ಬ ಸಾಮಾನ್ಯ ಜೀವಿಯಂತೆ ಆಗಿಬಿಡುತ್ತಾರೆ. ಮತ್ತು ಇದೇ ಸಿದ್ಧಿ ಪರಮಾತ್ಮನಲ್ಲಿಯೂ ಇರುವುದು. ಆ ಪರಮಾತ್ಮ ಸತ್ಯಲೋಕದಲ್ಲಿ ಒಂದು ಸ್ಥಾನದಲ್ಲಿ ಸ್ಥಿರವಾಗಿದ್ದಾರೆ, ಸತ್ಯಖಂಡದಲ್ಲಿ, ಸತ್ಯಲೋಕದಲ್ಲಿ ಮತ್ತು ಒಂದರಿಂದ ಅನೇಕ ಲೋಕಗಳಲ್ಲೂ ಇದ್ದಾರೆ. ಅಂದರೆ ಮೇಲೆ ಅಲಖ ಲೋಕದಲ್ಲಿ, ಅಗಮ್ ಲೋಕದಲ್ಲಿ, ಅನಾಮಿ ಲೋಕದಲ್ಲಿ, ಅಲ್ಲಿಯೂ ಪರಮಾತ್ಮ ಅನ್ಯ ರೂಪ ಧಾರಣೆ ಮಾಡಿ ಅನ್ಯ ಶರೀರಗಳಲ್ಲಿ ವಿದ್ಯಮಾನರಾಗಿದ್ದಾರೆ. ಆದರೆ ಆ ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಅನೇಕರಾಗಿಯೂ ಅವರು ಒಬ್ಬರೇ ಆಗಿದ್ದಾರೆ. ಹೇಗೆಂದರೆ, ಎಷ್ಟೋ ಬಾರಿ ಒಬ್ಬ ಮಂತ್ರಿಯ ಬಳಿ 3-4 ವಿಭಾಗಗಳು ಇರುತ್ತವೆ. ಅವನು ಸಾರಿಗೆ ಮಂತ್ರಾಲಯಕ್ಕೆ ಹೋಗುವಾಗ ಸಾರಿಗೆ ಮಂತ್ರಿ ಎಂದು ತನ್ನ ಪೋಸ್ಟನ್ನು ಬರೆಯುತ್ತಾನೆ. ಮತ್ತು ಅವನ ಬಳಿ ತಿಳಿಯಿರಿ ಪ್ರವಾಸೋದ್ಯಮ ಮಂತ್ರಾಲಯವಿದೆ, ಅಲ್ಲಿ ಪ್ರವಾಸೋದ್ಯಮ ಮಂತ್ರಿ ಆಗುತ್ತಾನೆ. ಗೃಹ ಮಂತ್ರಾಲಯ ಅವನ ಬಳಿ ಇದ್ದರೆ ಗೃಹ ಮಂತ್ರಿಯ ಸಹಿ ಹಾಕುತ್ತಾನೆ, ಗೃಹ ಮಂತ್ರಿ ಎಂದು ಬರೆಯುತ್ತಾನೆ, ತನ್ನ ಪದವಿ ಪೋಸ್ಟ್. ಆದರೆ ವ್ಯಕ್ತಿ ಒಬ್ಬನೇ ಆಗಿರುತ್ತಾನೆ. ಅನ್ಯ ಸ್ಥಾನಗಳಲ್ಲಿ, ಅನೇಕ ವಿಭಾಗಗಳಲ್ಲಿ ಅವನ ಏನು ಪದವಿಯ ಹೆಸರಿರುತ್ತದೋ ಅದು ಬದಲಾಗುತ್ತದೆ. ತಿಳಿದುಕೊಳ್ಳಲು ಸಾಕು. ಹಾಗಾಗಿ ಹೇಳುವ ಅರ್ಥ ಏನೆಂದರೆ, ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮತ್ತು ಶ್ಲೋಕ ಸಂಖ್ಯೆ 1ರಲ್ಲಿ 2 ಬಾರಿ ಸಾಕ್ಷಿಯನ್ನು ನೀಡಲಾಗಿದೆ. ಅದರಲ್ಲಿ ಹೇಳಿದೇನೆಂದರೆ, ಆ ಪರಮೇಶ್ವರ ಸಶರೀರನಾಗಿರುವನು.
ಅಗ್ನೇ ತನುರ್ ಅಸಿ, ಹೇ ಪರಮೇಶ್ವರ, ತಾವು ತೇಜೋಮಯ ಶರೀರಯುಕ್ತರು, ತಾವು ಸಶರೀರರು. ಮತ್ತೇನು ಹೇಳ್ತಾರೆ ಅಂದರೆ ಆ ಪರಮಾತ್ಮ ಒಂದು ರೂಪದಲ್ಲಿ ಅಲ್ಲಿ ಸ್ಥಿರವಾಗಿದ್ದಾರೆ, ಸತ್ಯಖಂಡದಲ್ಲಿ, ಸತ್ಯಲೋಕದಲ್ಲಿ, ಮತ್ತು ಅಲ್ಲಿಂದ ಬೇರೆ ರೂಪ ಧಾರಣೆ ಮಾಡಿ ಭದ್ರಾ ವಸ್ತ್ರ ಸಮನ್ಯ ಮಹಾನ್ ಕವೀರ್ ನೀವಚನಾನಿ ಸನ್ಸನ್. ಆ ಕಬೀರ ಪರಮೇಶ್ವರ, ಆ ಮಹಾನ್ ಕವೀರ, ಆ ಸಮರ್ಥ ಕಬೀರ ದೇವ ಅನ್ಯ ಭದ್ರ ವಸ್ತ್ರ ಅಂದರೆ ಬೇರೆ ವಸ್ತ್ರ, ಬಹಳ ಸುಂದರ, ಬೇರಾವುದೋ ಶರೀರ ಧಾರಣೆ ಮಾಡಿ ಸತ್ಯಲೋಕದಿಂದ ಹೊರಟು ಇಲ್ಲಿ ತಮ್ಮ ಮಹಿಮೆಯ ವಾಣಿಯನ್ನು ನೀ ವಚನಾನಿ ಅಂದರೆ ಲೋಕೋಕ್ತಿಗಳ ಮಾಧ್ಯಮದಿಂದ ಹೇಳಲು ಬರುತ್ತಾರೆ. ಮತ್ತು ಆ ಸಮಯದಲ್ಲಿ ಅಜ್ಞಾನ ಅಂಧಕಾರ ಹರಡಿಸಲ್ಪಟ್ಟಿರುತ್ತದೆ ಮತ್ತು ಪುಣ್ಯಾತ್ಮನನ್ನು ಎಚ್ಚರಿಸುತ್ತಾರೆ. ಹಾಗಾಗಿ ಆ ಪರಮಾತ್ಮ ಅನ್ಯ ರೂಪ ಧಾರಣೆ ಮಾಡಿ ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮಂತ್ರ ಸಂಖ್ಯೆ 1 2 ಬಾರಿ ಹೇಳಿದೆ, ಅಗ್ನೇ ತನುರಸಿ, ಪರಮಾತ್ಮ ತಾವು ಶಶರೀರರು, ವಿಷ್ಣವೇ ತ್ವಾ ಸೋಮಸ್ಯ ತನುರ್ ಅಸಿ, ಸತ್ಯಲೋಕದಿಂದ ಹೊರಟು ಧಾರಣೆ ಪೋಷಣೆ ಮಾಡುವ ಉದ್ದೇಶದಿಂದ ನಮ್ಮೆಲ್ಲರ ಪಾಲನೆ ಮಾಡಲಿಕ್ಕಾಗಿ ನಮ್ಮನ್ನು ಪುನಃ ಯಥಾರ್ಥ ಜ್ಞಾನದಿಂದ ನಮ್ಮನ್ನು ಪರಿಚಯಗೊಳಿಸಿ ನಮ್ಮ ಆತ್ಮವನ್ನು ವಿಶಿಷ್ಟ ಜ್ಞಾನದಿಂದ ಸದ್ಭಕ್ತಿಯಿಂದ ತೃಪ್ತಿಗೊಳಿಸಲಿಕ್ಕಾಗಿ ಆ ಪರಮೇಶ್ವರ ಸತ್ಯಲೋಕದಿಂದ, ಸತ್ಯಖಂಡದಿಂದ, ಆ ದ್ಯೂಲೋಕದಿಂದ ಎಲ್ಲಿ ಅವನು ಇರುತ್ತಾನೋ ಅಲ್ಲಿಂದ ನಡೆದು ಬರುತ್ತಾನೆ. ಇದಕ್ಕಾಗಿ ಅವನದ್ದು ಹಗುರವಾದ ತೇಜಪುಂಜದ ಶರೀರವಿರುತ್ತದೆ. ಅವನು ತನ್ನ ರೂಪವನ್ನು ಸರಳಗೊಳಿಸಿ ಬರುತ್ತಾನೆ. ಅಲ್ಲಿ ಅವನದ್ದು ಏನು ರೂಪವಿದೆಯೋ ಪರಮಾತ್ಮನದು ಸತ್ಯಖಂಡದಲ್ಲಿ, ಸತ್ಯಲೋಕದಲ್ಲಿ, ಸತ್ಯಪುರುಷ ರೂಪದಲ್ಲಿ, ಅವಿನಾಶಿ ಪರಮೇಶ್ವರನ ರೂಪದಲ್ಲಿ. ಆ ಕಬೀರ ದೇವನ ಒಂದು ರೋಮ ಕೂಪದ್ದು ಇಷ್ಟೊಂದು ಪ್ರಕಾಶವಿದೆ. ಕೋಟಿ ಸೂರ್ಯರನ್ನು ಸೇರಿಸಿ ಕೋಟಿ ಚಂದ್ರರನ್ನು ಸೇರಿಸಿದರೂ ಆಗಲೂ ರೋಮಕೂಪದ ಪ್ರಕಾಶ ಅವುಗಳಿಗಿಂತಲೂ ಅಧಿಕ ಆಗಿರುತ್ತದೆ. ಹಾಗೆ ಒಂದೊಮ್ಮೆ ಪರಮಾತ್ಮ ಇಷ್ಟು ತೇಜೋಮಯ ಶರೀರ ಸಹಿತ ಇಲ್ಲಿಗೆ ಬಂದರಂತೂ ನಮ್ಮೆಲ್ಲ ಮನುಷ್ಯರ ಕಣ್ಣುಗಳು ಮುಚ್ಚಿ ಹೋಗುವು. ಇಷ್ಟು ಪ್ರಜ್ವಲತೆಯನ್ನು ಈ ಶರೀರದ ದೃಷ್ಟಿ ತಾಳಲಾರದು. ಅದನ್ನು ಸಂತ ಜನರು ಯಾರ ದಿವ್ಯದೃಷ್ಟಿ ತೆರೆದಿರುತ್ತದೆಯೋ, ಜ್ಞಾನದೃಷ್ಟಿ ಯಾರದು ತೆರೆಯುತ್ತದೆಯೋ ಆ ದಿವ್ಯದೃಷ್ಟಿಯಿಂದ ಆ ಪರಮಾತ್ಮನನ್ನು ಕಾಣಬಹುದಾಗಿದೆ. ಮತ್ತು ಯಾವ ಮಹಾಪುರುಷರು ಸ್ವತಃ ನೋಡಿದ್ದಾರೆ, ಸಾಕ್ಷಾತ್ಕಾರಗೊಳಿಸಿದ್ದಾರೆ, ಅವರು ವರ್ಣಿಸಿದ್ದಾರೆ. ಇದಕ್ಕಾಗಿ ಆ ಪರಮಾತ್ಮ ತನ್ನ ರೂಪವನ್ನು ಸರಳಗೊಳಿಸಿ ಆ ಕವೀರ ದೇವರು ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86 ಮಂತ್ರ ಸಂಖ್ಯೆ 27ರಲ್ಲಿ ಇದರ ಪ್ರಮಾಣ ನೀಡಲಾಗಿದೆ. ಮತ್ತು 26 ಮತ್ತು 27 ಎರಡರಲ್ಲೂ ಇದೇ ಪ್ರಮಾಣ ನೀಡಲಾಗಿದೆ. ಅಂದರೆ ಆ ಪರಮಾತ್ಮ ದ್ಯೂಲೋಕದ 3ನೇ ಹಂತದಲ್ಲಿ ವಿದ್ಯಮಾನರಾಗಿದ್ದಾರೆ, ವಿರಾಜಮಾನರಾಗಿರುತ್ತಾರೆ, ಅಲ್ಲಿದ್ದಾರೆ. ಮತ್ತು ಅಲ್ಲಿಂದ ನಂತರ ಅತಿಗತಿ ಮಾಡಿ ಬರುತ್ತಾರೆ. ತನ್ನ ಶ್ರೇಷ್ಠ ಆತ್ಮಗಳು ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ. ಮತ್ತು ತನ್ನ ರೂಪವನ್ನು ಸರಳಗೊಳಿಸುತ್ತಾ ಹಗುರ ತೇಜಪುಂಜದ ರೂಪವನ್ನು ತಾಳಿ ಇಲ್ಲಿಗೆ ಬರುತ್ತಾರೆ. ಹೇಗಂದರೆ ಆಕಾಶದಿಂದ ಸಿಡಿಲು ಬೀಳುತ್ತದೆ. ಅದು ಕೆಳಗಿನ ಯಾವ ವಸ್ತುವಿನಿಂದ ಅಟ್ರಾಕ್ಷನ್ಗೆ ಒಳಗಾಗುತ್ತದೆಯೋ, ಆಕರ್ಷಣೆಗೆ ಒಳಗಾಗುತ್ತದೆಯೋ ಆ ವಸ್ತುವಿನ ಮೇಲೆ, ಧಾತುವಿನ ಮೇಲೆ ಬೀಳುತ್ತದೆ. ಅಂದರೆ ಮೊದಲು ಕಂಚಿನ ಧಾತುವಿನ ತಟ್ಟೆ, ಕಾವಲಿ ಇರುತ್ತಿದ್ದವು. ಹಾಗೆ ಅವುಗಳ ಮೇಲೆ ಸ್ವಾಭಾವಿಕವಾಗಿ ಆಕಾಶದ ಸಿಡಿಲು ಕಂಚಿನ ಧಾತುಗಳ ಮೇಲೆ ಬೀಳುತ್ತಿತ್ತು, ಒಂದೊಮ್ಮೆ ಅದು ಡೈರೆಕ್ಟ್ ಕನೆಕ್ಷನ್ನಲ್ಲಿ ಇದ್ದರೆ. ಹಾಗೆ ಈ ರೀತಿ ಪರಮಾತ್ಮ ಪೂರ್ಣಬ್ರಹ್ಮ ಆ ಒಳ್ಳೆಯ ಆತ್ಮಗಳ ಮೇಲೆ ಆಕರ್ಷಿತರಾಗಿ ಅವರಿಗೆ ಸಿಗುತ್ತಾರೆ. ಸತ್ಯಲೋಕದಿಂದ ಗತಿ ಮಾಡಿ ಮತ್ತು ಮಿಂಚಿಗಿಂತಲೂ ಬಹಳ ವೇಗವಾಗಿ ಅವರು ಬರುತ್ತಾರೆ. ಮತ್ತು ಆ ಪುಣ್ಯ ಆತ್ಮಗಳಿಗೆ, ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ. ನಂತರ ಅವರನ್ನು ಜ್ಞಾನದಿಂದ ಪರಿಪೂರ್ಣ ಮಾಡುತ್ತಾರೆ. ಅದಕ್ಕಾಗಿ ವಿಷ್ಣವೇ ತ್ವಾ ಸೋಮಸ್ಯ ತನುರ್ ಅಸಿ, ಆ ಪರಮಾತ್ಮ ಆಗಂತುಕನಂತೆ ಬರುತ್ತಾರೆ. ಅವರನ್ನು ಅತಿಥಿ ಎನ್ನುತ್ತಾರೆ. ಹೇಗೆಂದರೆ ಯಾರೋ ಬರುವವರ ತಿಥಿ ಪೂರ್ವ ನಿರ್ಧಾರಿತ ಆಗಿರುವುದಿಲ್ಲವೋ ಅವರನ್ನು ಅತಿಥಿ ಎನ್ನುತ್ತಾರೆ. ಅಂದರೆ ಅತಿಥಿ ಬಂದರು. ಹೀಗೆಯೇ ಪರಮಾತ್ಮ ಇದ್ದಕ್ಕಿದ್ದಂತೆ ಬರುತ್ತಾರೆ. ಯಾವಾಗ ಅತಿಥಿ ರೂಪದಲ್ಲಿ ಇಲ್ಲಿಗೆ ಬರುತ್ತಾರೆ, ಆ ಅತಿಥಿ ರೂಪದಲ್ಲಿ ಬರಲಿಕ್ಕಾಗಿ ಆ ಪರಮೇಶ್ವರನ ಒಂದು
ರೂಪ ಮತ್ತು ಶರೀರ ಇದೆ. ವಿಷ್ಣವೇ ತ್ವಾ ಸೋಮಸ್ಯ ತನುರಸಿ. ಎಲ್ಲರ ಧಾರಣೆ ಪೋಷಣೆ ಮಾಡಲಿಕ್ಕಾಗಿ, ವಿಷ್ಣವೇ ತ್ವ ಅಂದರೆ ಎಲ್ಲರ ಧಾರಣೆ ಪೋಷಣೆ ಮಾಡಲಿಕ್ಕಾಗಿ, ತ್ವಾ ಅಂದರೆ ಆ, ಸೋಮಸ್ಯ ಅಂದರೆ ಅಮರ ಪುರುಷನ, ಮತ್ತು ತನು ಅಂದರೆ ಶರೀರ ಮತ್ತು ಅಸಿ ಅಂದರೆ ಇದೆ. ಮತ್ತು ಆ ಪರಮಾತ್ಮ ಇಲ್ಲಿ ಕೆಲವು ಸಮಯಕ್ಕಾಗಿ ಅತಿಥಿ ರೂಪದಲ್ಲಿ ಇರುತ್ತಾನೆ, ಮತ್ತು ಅಂತೆಯೇ ಅತಿಥಿ ಬರುತ್ತಾನೆ, ಹಾಗೆಯೇ ಪರಮಾತ್ಮ ನಂತರ ಶರೀರವಾಗಿ ಹೊರಟು ಹೋಗುತ್ತಾನೆ. ಈ ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮಂತ್ರ ಸಂಖ್ಯೆ 1 ತಮಗೆ ಸ್ಪಷ್ಟಪಡಿಸುತ್ತದೆ. ಮತ್ತು ಆ ಅತಿಥಿ ರೂಪದಿ ಪ್ರಕಟ ಪರಮಾತ್ಮನೇ ಎಲ್ಲರಿಗೂ ಪೂಜ್ಯನಾಗುತ್ತಾನೆ. ಅವನು ಸದ್ಗುರು ರೂಪದಲ್ಲಿ ಕಾರ್ಯ ಮಾಡುತ್ತಾನೆ. ಅವನನ್ನು ಪರಮಾತ್ಮ ಸಮಾನನೆಂದು ತಿಳಿದು ಅವನಾಗಿರುತ್ತಾನೆ ಪರಮಾತ್ಮ, ಮತ್ತು ಅವನ ಧ್ಯಾನ ಮಾಡಬೇಕಾಗಿದೆ, ಅವನದೇ ಪೂಜೆ ಮಾಡಬೇಕಾಗಿದೆ. ಅವನು ಪೂಜ್ಯನಾಗಿರುತ್ತಾನೆ. ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಶ್ಲೋಕ ಸಂಖ್ಯೆ 32 ಸ್ಪಷ್ಟವಾಗಿದೆ. ಏನೆಂದರೆ, ಅವನು ಕಬೀರ್ ಅಂಗಾರಿ ಅಸಿ, ಬಂಭಾರಿ ಅಸಿ, ಸ್ವರ್ಜ್ಯೋತಿ ಋತುಧಾಮ ಅಸಿ. ಅವನು ಸತ್ಯಲೋಕದಲ್ಲಿ ಇರುತ್ತಾನೆ, ಸತ್ಯಧಾಮಯುಕ್ತನು, ಸತ್ಯಧಾಮದವನು, ಮತ್ತವನು ಎಲ್ಲ ಪಾಪಗಳನ್ನು ನಾಶಗೊಳಿಸುವಾತನು. ಬಂಭಾರಿ, ಬಂಭ್ ಅಂದರೆ ಬಂಧನ, ಅರಿ ಅಂದರೆ ಶತ್ರು, ಬಂಧನಗಳ ಶತ್ರು, ಬಂದಿ ಛೋಡ್. ನಾವು ಅವನನ್ನು ಬಂದಿ ಛೋಡ್ ಎನ್ನುತ್ತೇವೆ. ಅವನು ಬಂಧನ ಬಿಡಿಸುವಾತ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.